ಇವಾಗ ರೆಡಿ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ನೀವು ಕೂಡ ಟ್ರೈ ಮಾಡಿ. ತುಂಬಾ ಈಸಿ ಇದೆ, ಬೇಗ ಮಾಡ್ಕೋಬಹುದು. ಎಗ್ ಬಾರ್ಬಿಕ್ಯೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಚ್ಚಿ ಕ್ರಿಯೇಷನ್. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು ಡಿಫ್ರೆಂಟಾಗಿ ಎಗ್ಗಲ್ಲಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಗ್ರೀನ್ ಚಟ್ನಿ ಮಾಡ್ಕೊಂಡೋಣ. ಗ್ರೀನ್ ಚಟ್ನಿಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಹುಣಸೆಹಣ್ಣು, ಒಂದು 6ರಿಂದ 7 ಮೆಣಸು, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಇಷ್ಟನ್ನು ಫಸ್ಟಿಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಸೊ ಇವಾಗ ಗ್ರೀನ್ ಚಟ್ನಿ ರೆಡಿ ಇದೆ. ಏನು ಮಾಡ್ತಾ ಇರೋದು ಡಿಶ್ ಅಂತ ಹೇಳಿದ್ರೆ, ನೀವೀಗ ಪನ್ನೀರ್ ಟಿಕ್ಕಾ, ಚಿಕನ್ ಟಿಕ್ಕಾ ಕೇಳಿದ್ದೀರಾ. ನಾನು ಹೊಸದಾಗಿ ಎಗ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. 1 ವೀಕಿಂದ ಬ್ಯಾಂಗ್ಳೂರಲ್ಲಿ ಫುಲ್ಲು ವೆದರೇ ಚೇಂಜ್ ಆಗಿ ನಾನು ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಏನೇನು ಬೇಕಾಗುತ್ತೆ ಅಂದರೆ, ಫಸ್ಟಿಗೆ ಆಯಿಲ್ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳೋಣ. ಸೊ ಆಯಿಲ್ ಆದಮೇಲೆ ನಾನು 1 ಟೇಬಲ್ ಸ್ಪೂನು ಗರಂ ಮಸಾಲೆ ಹಾಕೋತಾ ಇದ್ದೀನಿ. ರುಚಿಗೆ ಖಾರ ನೋಡ್ಕೊಂಡು ಹಾಕೋಬೇಕು. ನಮ್ಗೆ ಸ್ವಲ್ಪ ಖಾರ ಇರುತ್ತೆ. ಸೊ ನಾನು ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪನೇ ಹಾಕೋಬೇಕು. ಸೊ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಇದನ್ನು ಫುಲ್ಲು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರು ವೆದರ್ಗೆ ಬಿಸಿಲು ಇಲ್ಲ, ಈ ಕಡೆ ಜೋರು ಮಳೆನೂ ಇಲ್ಲ. ನಾನು ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇದೆ. ಬಾಯಿ ಫುಲ್ಲು ಸಪ್ಪೆ ಥರ ಅನ್ನಿಸ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ, ನನ್ನ ಮಕ್ಳಿಗೆ ಇಷ್ಟ ಆಗುತ್ತಾ ಏನು ಅಂತ. ಸೊ ಈ ಥರ ಫುಲ್ಲು ಮಾಡಿಕೊಂಡು ಮೊಟ್ಟೆನ ಇವಾಗ ನಾನು ಕಟ್ ಮಾಡ್ಕೊತೀನಿ. ಇವಾಗ ಮೊಟ್ಟೆನ ನಾನು ಈ ಥರ ಇದರೊಳಗಡೆ ಮಸಾಲೆ ಹಿಡಿಯೋದಕ್ಕೋಸ್ಕರ ಈ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ಕಟ್ ಮಾಡಲ್ಲ, ಸ್ವಲ್ಪ ಅದರೊಳಗಡೆ ಮಸಾಲೆ ಹೋಗೋ ಥರ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಅದರೊಳಗಡೆ ಖಾರ ಎಲ್ಲ ಹೋಗಬೇಕು. ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಫುಲ್ಲು ನಾನು ಮೊಟ್ಟೆನ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಈ ಥರ ಒಳಗಡೆ ಹೋಗೋಕ್ಕೆ ನಾವು ಮಸಾಲನ ಅದಕ್ಕೆ ಹಚ್ಕೊಳ್ಳೋಣ. ನೋಡಲಿಕ್ಕೆ ಎಮ್ಮಿ ಅನ್ನಿಸ್ತಾ ಇದೆ. ಈ ಥರ ಫುಲ್ಲು ನಾವು ಮೊಟ್ಟೆಗೆಲ್ಲದು ಮಸಾಲ ಅದ್ರೊಳಗಡೆ ಹೋಗೋ ಥರ ಮಾಡಿಕೊಂಡು, ಇದಕ್ಕೆ ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ದಪ್ಪದಾಗ ಕಟ್ ಮಾಡ್ಕೊಂಡಿದ್ದೀನಿ. ಈ ಪನ್ನೀರ್ ಟಿಕ್ಕಾಗೆ ಲೈಕ್ ಯಾವ ಥರ ಕಟ್ ಮಾಡ್ಕೋತೀವಿ ಆ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು 2-3 ಡೇಸ್ ಅಷ್ಟೇ ನಾನ್ ವೆಜ್ ಮಾಡೋದು. ಹಬ್ಬ ಸ್ಟಾರ್ಟ್ ಆಗ್ತಿದೆ. ಮನೆ ಕ್ಲೀನ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಅಷ್ಟರಲ್ಲಿ ನಾವು ಸ್ವಲ್ಪ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ಇವಾಗ ನಾನು ಸ್ಟಿಕ್ಕಿಗೆ ಇದನ್ನು ಚುಚ್ಕೊತೇನೆ. ಎಮ್ಮ ಸೂಪರ್, ನೋಡಲಿಕ್ಕೆ ಚಂದ. ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಸೊ ತುಂಬ ಸ್ಮಾಲ್ ಸೈಜು ಬೇಡ, ಈ ಥರ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಈ ಥರ ಸ್ಟಿಕ್ಕಿಗೆ ಫುಲ್ಲು ಜಾಯಿಂಟ್ ಮಾಡ್ಕೊಳ್ಳೋಣ. ಎಗ್ಗು, ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಒಂದೊಂದು ಸ್ಟಿಕ್ಕಿಗೆ 2 ಹಾಕ್ಕೊಳ್ಳೋಣ, ಇಲ್ಲಾಂದರೆ ಮಸಾಲ ಹಿಡಿಯಲ್ಲ. ಈ ಥರ 2 ಮೊಟ್ಟೆಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಫುಲ್ಲು ಎಲ್ಲ ಮೊಟ್ಟೆನೂ ಈ ಥರ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ.
ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಹಾಕ್ಕೊಂಡ್ವಿ. ಅದು ಇವಾಗ ರೆಡಿ ಮಾಡಿರೋದನ್ನೆಲ್ಲ ನಾವು ಒಂದೊಂದೇ ಬೇಯಿಸ್ಕೊಳ್ಳೋಣ ಅಂತ. ಸೊ ಒಂದೊಂದೇ ಇದರಲ್ಲಿ ಸುಟ್ಕೊತಾ ಇದ್ದೀವಿ. ಕೆಂಡದಲ್ಲಿ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಕೆಂಡ ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ ಅಂತೇಳಿ ಸೊ ಈ ಥರ ಐಡಿಯಾ ಮಾಡ್ಕೊಂಡ್ವಿ. ಅದು ಸುಟ್ರೇ ಈ ಥರ ಸುಟ್ರೇ ಏನೋ ಒಂಥರ ಟೇಸ್ಟು ಬೇರೆ ಥರ ಬರುತ್ತೆ. ಇಲ್ಲಾಂದರೆ ನಾರ್ಮಲ್ ಎಗ್ ತಿಂದಂಗೆ ಅನಿಸುತ್ತೆ. ಕೆಂಡದಲ್ಲಿ ಸುಟ್ಟರೆ ಇನ್ನೂ ಸೂಪರಾಗಿರುತ್ತೆ. ಯಾಕಂದರೆ ನಾವು ಪನ್ನೀರ್ ಟಿಕ್ಕ ಎಲ್ಲ ಮಾಡುವಾಗ ನಮ್ಮ ನೇಟಿವಲ್ಲಿ ಅದೇ ಥರ ಮಾಡ್ತಾಯಿದ್ವಿ. ಆಗ ಒಂಥರ ಚೆನ್ನಾಗಿರ್ತಿತ್ತು. ಫಸ್ಟಿಗೆ ಈ ಥರ ಸಿಂಗಲ್ ಮಾಡ್ಕೊಂಡ್ವಿ. ಅದು ಇನ್ನೂ ಸ್ಲೋ ಊರಿನಲ್ಲಿ ಇಟ್ಕೋಬೇಕಿತ್ತು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜೋರಲ್ಲಿ ಇಟ್ಕೊಂಡ್ಬಿಟ್ಟೆ. ಆಮೇಲೆ ನೆಕ್ಸ್ಟು ಒಂದೊಂದೇ ಸುಡ್ತಾ ಹೋಯ್ತು ಅಂದರೆ ಲೇಟ್ ಆಗುತ್ತೆ ಅಂತೇಳಿ ಒಟ್ಟಿಗೆ ಒಂದೇ ಸಲ 4 ಕೂಡ ಇಟ್ಕೊಂಡೆ. ಫಸ್ಟಿಗೆ ಸಿಂಗಲ್ ಬೇಯಿಸ್ಕೊಂಡ್ವಿ. ಆಮೇಲೆ ಲೇಟ್ ಆಗುತ್ತೆ ಅಂತೇಳಿ ಒಟ್ಟಿಗೆ 4 ಲೈನು ಸ್ಟಿಕ್ನು ಒಂದೇ ಸಲ ಇಟ್ವಿ. ಒಂದಾದ್ಮೇಲೆ ಒಂದು ಬೇಯಿಸ್ಕೊಳ್ಳೋಣ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕ್ಯಾಪ್ಸಿಕಮ್ ಹಾಗೆ ಕೆಂಡದಲ್ಲಿ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸುಟ್ಕೊಂಡಿದ್ದಾಯಿತು, ಇವಾಗ ರೆಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಗ್ರೀನ್ ಚಟ್ನಿ ಇತ್ತಂದ್ರೇ ಸೂಪರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಜ ಚೆನ್ನಾಗಿದೆ.